ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಸ್ಟೂಡೆಂಟ್ಸು. ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಬೋರ್ಡ್ನ ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಕೊಟ್ಟಿದ್ರು. ಸೆಕೆಂಡ್ ಎಕ್ಸಾಮು ಯಾರ್ಯಾರಿಗೆ ಫಸ್ಟ್ ಎಕ್ಸಾಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವರ ಮಾರ್ಕ್ಸಿಂದ, ಯಾರ್ಯಾರಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಿದ್ದಿದ್ರು ಅವರಿಗೆ ಸೆಕೆಂಡ್ ಎಕ್ಸಾಮನ್ನು ಚಾನ್ಸ್ ಕೊಟ್ಟಿದ್ರು. ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ಬರ್ದಿದ್ರೆ ಅವರಿಗೆ ನಾಳೆ ರಿಸಲ್ಟ್ ಬರುತ್ತಾ. ಸೊ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ke.car.nic.in ರಿಸಲ್ಟ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಎಕ್ಸಾಮ್ ಬರೆದಂಥ ಎಲ್ಲ ಸ್ಟೂಡೆಂಟ್ಗಳಿಗೂ ನಾಳೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಬರುತ್ತೆ. ಸೊ ಸರ್ವರ್ ಸ್ವಲ್ಪ ಬಿಸಿ ಇರ್ಲಿಕ್ಕೆ ಹೋಗಿ, ಬಿಕಾಸ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ರು. ಸೊ ಸರ್ವರ್ ಸ್ವಲ್ಪ ಬಿಸಿ ಇರ್ಲಿಕ್ಕೆ ಹೋಗಿ 3:30, 4 ಒಳಗಡೆ ಆರಾಮ್ ಸಿಗುತ್ತೆ. ಅವ್ರ ಅರ್ಲಿಯರ್ ಕೂಡ ಸಿಗ್ಬಹುದು, ಬಿಫೋರ್ 3 o'clock. ಸೊ ಆದಷ್ಟು ಬೇಗ ರಿಸಲ್ಟನ್ನು ನೋಡಿ ಸ್ಟೂಡೆಂಟ್ಸ್. ಆ್ಯಂಡ್ ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ಬರ್ತಿದ್ರೆ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ, ಎಲ್ರಿಗೂ ಇಂಪ್ರೂವ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ. ಅದೇ ರೀತಿ KCET ಎಕ್ಸಾಮು ಬೋರ್ಡಿಂದ ಬಂದ ಪ್ರಕಾರ, ಕೆಇಯಿಂದ ಬಂದ ನೋಟಿಫಿಕೇಶನ್ ಪ್ರಕಾರ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕು. ಯಾಕಂದ್ರೆ KCET ಎಕ್ಸಾಮ್ ಬಂದಾಗ ಅದರಲ್ಲಿ KCET ರಿಸಲ್ಟ್ ಬಂದಾಗ ಅಲ್ಲಿ KCET ರಿಸಲ್ಟ್ ಜೊತೆ ಪ್ರಾಕ್ಟಿಕಲ್ ರಿಸಲ್ಟು ಎಲ್ಲದೂ ಬರುತ್ತೆ. ವೆಟರ್ನರಿ, ಅಗ್ರಿಕಲ್ಚರ್ ಎಲ್ಲದೂ ಬರಬೇಕು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಆಗೋವರೆಗೂ ಕೂಡ KCET ರಿಸಲ್ಟ್ಸ್ ಬರೋದಿಲ್ಲ ಸ್ಟೂಡೆಂಟ್ಸು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ 25th ಇರ್ಲಿಕ್ಕೆ ಹೋಗಿ ಆ ಪ್ರಾಕ್ಟಿಕಲ್ ಎಕ್ಸಾಮ್ನ ರಿಸಲ್ಟ್ ಕೊಟ್ಟು ಅದಾದ ನಂತರ KCET ರಿಸಲ್ಟ್ ಕೊಡಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಟಿಲ್ 25th ವರೆಗೂ ಪಕ್ಕಾ ರಿಸಲ್ಟ್ ಬರೋದಿಲ್ಲ. ಅದು ನಾನು ಮೊದಲಿಂದ ಹೇಳ್ತಾ ಬಂದಿದ್ದೇನೆ. ಸೊ 25th ವರೆಗೂ ರಿಸಲ್ಟ್ ಬರೋ ಚಾನ್ಸಸ್ ಇಲ್ಲ. ಒಂದೇ ಈ ಮಂತ್ ಎಂಡಲ್ಲಿ ಬರ್ಬೋದು, 30 or 31st, ಆರ್ ಎಲ್ಸ್ ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ಬರ್ಬೋದು. ಬಿಗಿನಿಂಗ್ ಅಂತ ಹೇಳಿದ್ರೆ 4th ಎಲೆಕ್ಷನ್ ರಿಸಲ್ಟ್ ಬರ್ಲಿಕ್ಕೆ ಹೋಗಿ ನನಗೆ ಇವತ್ತೊಂದು ಕನ್ನಡ ನ್ಯೂಸ್ ಪೇಪರಲ್ಲಿ ನೋಡಿದಾಗ ಅದು ಆಫ್ಟರ್ 4th ಅಂತಿದೆ, 5th ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆರ್ ಎಲ್ಸ್ ಈ ಮಂತ್ ಎಂಡಲ್ಲಿ 30 or 31st ಬರೋ ಚಾನ್ಸಸ್ ಇದೆ. ಸೊ ಟಿಲ್ 25th ಅಂತೂ 100% ಗ್ಯಾರಂಟಿ ಬರೋದಿಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕು, ಆ ರಿಸಲ್ಟನ್ನು ಕೊಡಬೇಕು, ಅದಾದ ನಂತರ CET ಮಾರ್ಕ್ಸ್ ಅದಕ್ಕೆ ಹಾಕಬೇಕು, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ರಿಸಲ್ಟನ್ನು ಮಾಡಬೇಕು. ಸೊ ಮೇ ಬಿ ಈ ಮಂತ್ ಎಂಡ್ ಆರ್ ಎಲ್ಸ್ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ವೀಕಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಕನ್ವೆ ಮಾಡಬೇಕಿತ್ತು. ಓಕೆ ಸ್ಟೂಡೆಂಟ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಯಾರಿಗಾದ್ರೂ ಏನಾದರೂ ಡೌಟ್ಗಳಿದ್ರೆ ಮತ್ತೆ ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪ್ಗೆ ಆ್ಯಡ್ ಆಗಬೇಕಂತಿದ್ರೆ, ಕಾಲೇಜು ಪ್ಲೇಸ್ಮೆಂಟ್ ವೈಸ್ ನಿಮಗೆ ಟಾಪ್ ಕಾಲೇಜಸನ್ನು ಕೊಡಲಿಕ್ಕೆ, ಮತ್ತು ನಿಮಗೆ ಆರ್ಡರ್ ಲಿಸ್ಟ್, ಪ್ರಯಾರಿಟಿ ಲಿಸ್ಟಲ್ಲಿ ಕಾಲೇಜನ್ನು ಹಾಕಲಿಕ್ಕೆ ಎಲ್ಲದಕ್ಕೂ ಕೂಡ ನಾವು ಕೌನ್ಸಿಲಿಂಗ್ ಕೊಡ್ತಾ ಇದ್ದೇವೆ, ಪರ್ಸನಲ್ ಗೈಡೆನ್ಸ್ ಸಿಟೀಸು. ಸೊ ಇವಾಗ ಫಾರ್ ದ ಟೈಮ್ ಬೀಯಿಂಗ್ ನಾವು ಕೆಇಯಿಂದ ಬರುವಂಥ ನೋಟಿಫಿಕೇಶನ್ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಮುಂದೆ ಫರ್ದರ್ ಪ್ರೊಸೆಸ್ ನೀವು ಏನು ಮಾಡಬೇಕು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೇವೆ. ಅದಾದ ನಂತರ ಇವಾಗ ನೀವು ಒಂದು ಅಪ್ರಾಕ್ಸಿಮೇಟ್ ರ್ಯಾಂಕಿಂಗ್ ಸರಿಯಾಗಿ ಟಾಪ್ 60 ಕಾಲೇಜನ್ನು ಎಲ್ಲರಿಗೂ ಕೂಡ ಲಿಸ್ಟ್ ಕೊಡ್ತೇನೆ. ದೋಸ್ ಜಾಯಿನ್ ಫಾರ್ ಏಕಲವ್ಯ ಗ್ರೂಪ್ ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ಟಾಪ್ 60 ಕಾಲೇಜ್ನ ಲಿಸ್ಟನ್ನು ಕೊಡ್ತೇನೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಿಮಗೆ ನಂತರ KCET ಆಕ್ಚುಯಲ್ ರಿಸಲ್ಟ್ ಬಂದಾಗ ಏನಾದರೂ ಚೇಂಜಸ್ಗಳಿದ್ರೆ ಅಲ್ಲೂ ಕೂಡ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. ಟಿಲ್ ಯು ಗೆಟ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ಡಿಸರ್ವ್ಡ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ನಾವು ನಿಮ್ಮ ಜೊತೆ ಎಲ್ಲದಕ್ಕೂ ಕೂಡ ಹೆಲ್ಪಿಂಗ್ ಇರ್ತೇವೆ. ಓಕೆ, ಯಾರಿಗಾದ್ರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂತಿದ್ರೆ 500 rupees ಆಗಿರುತ್ತಾ, ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. 6362324224 ನಂಬರ್ ಆಗಿರುತ್ತಾ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸ್, ಈ ಮೆಸೇಜನ್ನು ಹೇಳ್ತಾ ಯಾರ್ಯಾರಿಗೆ ನಾಳೆ ರಿಸಲ್ಟ್ ಇದೆ, ಸೆಕೆಂಡ್ ಎಕ್ಸಾಮ್ ಬರ್ದಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. I'm Nikhilesh signing off. Thank you students. Love you all. Bye bye. Take care.